ತರಕಾರಿ ತಾಯವ ಏನಯ್ಯವ ಇದು ಅಗಲೇ ಟೇಮು ಏಟೊತ್ತಾಗೈತಿ. ಯಾವಾಗ ಅಡಿಗೆ ಮಾಡ್ಬೇಕು ನನ್ನ ಮಗ? ಅದು ಯಾವಾಗ ನಾ ಡಬ್ಬಿ ಕಟ್ಬೇಕು? ನನ್ನ ಹೊಟ್ಟಿಲಿರೋ ಸಸಿಗೆ ಯಾವಾಗ ತಿಂಡಿ ಮಾಡ್ಕೊಡ್ಬೇಕು? ಲಗುನ ಬರ್ಬೇಕು ಬಿಡವಾ. ನಾಳೆ 8 ನೀ ಬಂದು ಬಿಡ್ಬೇಕು ನೋಡು ತರಕಾರಿ ಮಾರಕ. ಏಕ ನಾನು ಬರ್ಬೇಕಂತನ ಮಾಡಿರ್ತೀನಿ, ಆದ್ರೆ ಏನು ಮಾಡ್ಬೇಕು? ನನಗೂ ಸಣ್ಣ ಸಣ್ಣ ಮಕ್ಳದವಲ್ಲ, ಅವಕ್ಕೂ ಸ್ವಲ್ಪ ಚಾ ನಾಷ್ಟ ಮಾಡಿ ಇಟ್ಟು ಬರೋ ಮಟ ಲೇಟ್ ಆಕೈತಿ. ಆದಷ್ಟು ಲಗುನ ಬರ್ತಾನೆ. ಈಗ ಏನೇನು ಬೇಕಾ ಅದು ತಗೋ. ಹೌದು, ಸೊಸಿ ಬಸರದಾಳ ಅಂದಿಲ್ಲ, ಯಾವ ಸೊಸಿ? ನಿಂಗೆ ಕಿರಿ ಸೊಸಿನ? ಇವ ನವಲಿವ ಇವ ಮದುವೆ ಆಗ್ಲಿ ಈಗ 1.5 ತಿಂಗಳ ಏನು 2 ತಿಂಗಳಾಗಕ್ಕೆ ಬಂತು, ಹಗಲೇ ಬಸ್ರಾಗ್ಯಾಳನು. ದೇವ್ರು ಕೊಟ್ಟಿದ್ ಬಿಡು, ಯಾರೇನು ಮಾಡೋಕ್ಕಾಕೈತಿ. ಅದೇನು ನಮ್ಮ ಕೈಯಾಗಿಂದ ಏನು ನಿನ್ನ ಕೈಯಾಗಿಂದ? ದೇವ್ರು ಕೊಟ್ಟಿದ್ದು, ದೇವ್ರು ಯಾವಾಗ ಕೊಡ್ತಾನೆ ಅವಾಗ ತಗೊಳ್ಳೋದವ, ಹೌದಿಲ್ಲ? ತಾಯವ ಅದು ನಿಂತಿದ್ದು ನಮ್ಮ ಕಿರಿ ಸೊಸಿಗಲ್ಲ, ಹಿರಿ ಸೊಸಿಗ. ನಮ್ಮ ಅವಿನಾಶ, ನನ್ನ ಹಿರಿ ಮಗ ಅವಿನಾಶ, ಅವನು ಎಂತೀಗ. ಮೊದಲೇ ಹಿರಿ ಸೊಸಿಗೆ ನಿಂತ ಮೇಲೆನ ಕಿರಿ ಸೊಸಿಗೆ ನಿಂತ್ರ ಚಂದವ, ನೋಡಾಕು ಹೇಳಾಕು ಚಂದ ಅನಿಸ್ತತಿ. ಅಂತೂ ಇಂತೂ ಸುಮಿತ್ರಿಗೂ ಬುದ್ಧಿ ಬಂತು. ಮಗ ಜೈಲ್ಗೆ ಹೋದ್ಮೇಲೆ ಬುದ್ಧಿ ಬಂತಲ್ಲ, ಪಾಪ ಎಷ್ಟು ಬದಲಾಗ್ಯಾಳಲ್ಲ. ಹೌದು, ಟಮಾಟಿನ ಕಾಣಿಸ್ಬಲ್ವಲ್ಲ? ಕೆಂಪನು ಹೈಬ್ರಿಡ್ ಟಮಾಟಿ ಬರ್ತಾವಲ್ಲ, ಆ ಟಮಾಟಿ ಕೊಡು. ನನ್ನ ಸಸಿಗ ಟಮಾಟಿ ಸಾರು, ಟಮಾಟಿ ಗೊಜ್ಜಂದ್ರೆ ಭಾಳ ಇಷ್ಟ, ಅದನ್ನ ಮಾಡ್ತೀನಿ ಇವತ್ತು. ಐತ್ ನೋಡು, ಹೈಬ್ರಿಡ್ ಅಲ್ಲ ಅದಾವು. ಈ ಜವಾರಿ ಹೂ ಅಂದ್ರೆ ಸ್ವಲ್ಪ ಹುಳಿ ಬರ್ತಾವು, ಹೈಬ್ರಿಡ್ ಅಂದ್ರೆ ಹುಳಿ ಇರಂಗಿಲ್ಲ. ತಗ ಹಂಗ ಕ್ಯಾರೆಟ್ ಕೊಡವ, ಚಲೋ ಕ್ಯಾರೆಟು. ಮತ್ತೊಂದು 1/4 ಕಿಲೋ ಏನದು ಬೀಟ್ರೂಟು, ಅದನ್ನು ಹಚ್ಚಿಬಿಡು. ಹೊಟ್ಟೆಲಿ ಜನಮಗಳಿಗೆ ರಕ್ತದಂಶ ಜಾಸ್ತಿ ತಿನ್ನಿಸ್ಬೇಕಂತ. ಬೀಟ್ರೂಟ್ನಾಗ ರಕ್ತದಂಶ ಜಾಸ್ತಿ ಇರ್ತದಂತ. ನಮ್ಮ ಅತ್ತಿ ನಮಗೆ ಕೊಡ್ತಿಲ್ಲವ ತಿನ್ನಕ. ಅದಕ್ಕೆ ನನ್ನ ಸೊಸಿಗೂ ಹಂಗ ಇದು ತಂದಿಲ್ಲ ನೀನು. ನುಗ್ಗಿಕಾಯಿ, ನುಗ್ಗಿಕಾಯಿ ತಿನ್ಬೇಕವ ಇಂಥ ಹೊತ್ನ್ಯಾಗ. ಅದರ ಭಾರಿ ಶಕ್ತಿ. ಯಾಕ ಭಾರಿ ಜೀವದಿ ಬಿಡು ನೀನು ಹೊಟ್ಟಿಲಿದ್ ಸೊಸಿ ಮೇಲೆ. ಮತ್ತೆ ಮನೆಗ ಮೊದಲೇ ಮೊಮ್ಮಗು ಬರಕುಂತತಿ, ಈಟು ಖುಷಿ ಇಲ್ಲ ಅಂದ್ರೆ ಹೆಂಗ? ಪಾಪ ನಮ್ಮ ಅತ್ತಿಯವ್ರಿಗೆ ನಾನು ಬಸರಾಗಿದ್ದು ಮೊದಲೇ ಹೇಳ್ಬಿಡ್ಬೇಕಿತ್ತು. ಮುಚ್ಚಿಟ್ಟು ತಪ್ಪು ಮಾಡಿದ್ನ ಏನೋ ಅನ್ಸಕುಂತತಿ ಈಗ. ಪಾಪ ಎಷ್ಟು ಖುಷಿಯಾಗ್ಯಾರಲ್ಲ, ಮನೆಗೆ ಮೊಮ್ಮಗು ಬರಾಕುಂತತಿ ಅಂತ ಗೊತ್ತಾಗಿದ್ದ ತಕ್ಷಣನ ನಮ್ಮ ಅತ್ತಿಯವ್ರು ಎಷ್ಟು ಬದಲಾಗ್ಬಿಟ್ರು. ಹಿಂಗ ನಮ್ಮ ಅತ್ತಿಯವರು ನಮ್ಮ ಜೋಡಿ ನಕ್ಕೊಂತ ಖುಷಿಯಾಗಿದ್ರ ಅಷ್ಟ ಸಾಕು. ಸುಚಿತ್ರ, ಏನವಾ ಸಿಹಿ ಸಿಹಿ ಸುದ್ದಿ? 7 ದಿನ ಬಿಸಿ ಬಿಸಿ ಸುದ್ದಿ ಗೊತ್ತಾಕಿದ್ದು ನಿಮ್ಮ ಮನೆಯಿಂದ, ಈಗ ಸಿಹಿ ಸಿಹಿ ಸುದ್ದಿ ಏನ? ಆಗ್ಲಿ 7 ತಿಂಗಳ ಜೇಕರ, ಈಗ 2 ತಿಂಗಳದಾಗ ಐತ್ರಿ. ಹೌದನು? 3 ತುಂಬಾ ಮಟ ಯಾರ ಮುಂದನು ಹೇಳ್ಬಾರ್ದು ಅಂತ ಹೇಳ್ತಿದ್ರು, ಆದಷ್ಟು ಹೇಳಕ್ ಹೋಗ್ಬೇಡ. ಆತ್ರಿ, ಹೇಳಂಗಿಲ್ಲ. ಆಗ್ಲಿ ಒಳ್ಳೇದಾಗ್ಲಿ. ಪಾಪ ಅಂಜಲಿಗೆ ಒಂದು ನಿಂತು ಬಿಟ್ರೆ ಎಷ್ಟು ಚಲೋ ಆಕೇತಲ್ಲ. ಹೌದ್ರಿ, ಅವರು ಡಾಕ್ಟರ್ ಕಡೆ ತೋರ್ಸಕ್ ಕುಂತಾರಂತ. ಏನೇನ ಗೊತ್ತಿಲ್ರಿ. ಅಕ್ಕವು ಕೆಲವೊಬ್ರಿಗೆ ಲಗುನ ಅಕ್ಕವು, ಕೆಲವೊಬ್ರಿಗೆ ಲೇಟ್ ಆಗಿ ಅಕ್ಕವು. ಈಗ ಮೊದ್ಲಿನ ಕಾಲಂಗೆಲ್ಲ ಇಲ್ಲಿ ತಗೋ, ಈಗೆಲ್ಲ ಡಾಕ್ಟರ್ ಅದಾರ. ಹೌದ್ರಿ, ನೀ ಲಗುನ ತೂಕ ಮಾಡ್ವಾ. ಮತ್ ನನ್ನ ಮಗ ಅವಿನಾಶ ಕೆಲ್ಸಕ್ಕೆ ಹೋಗ್ಬಿಡ್ತಾನ, ಡಬ್ಬಿ ಕಟ್ಬೇಕು. ನನ್ನ ಸೊಸಿಗೆ ಒಂದು 3 ತಿಂಗಳು ತುಂಬಾ ಮಟ ಅಡಿಗೆ ಮನೆಗೆ ಜಾಸ್ತಿ ನಿಂದ್ರ ಕೊಡಂಗಿಲ್ಲ. ಈಗೇನು ಮೊದ್ಲಿ ನಂಗೆ ಕುಂದ್ರಂಗಿಲ್ಲ ಏನಿಲ್ಲವಾ, ನಿಂತ ಅಡಿಗೆ ಮಾಡ್ಬೇಕು, ನಿಂತ ರೊಟ್ಟಿ ಬಡಿಬೇಕು. ಪಾಪ ಬಸರೈತಿ, ಜಾಸ್ತಿ ಕೆಲಸ ಮಾಡ್ಸೋದು ಬ್ಯಾಡ ಅಂತ. ಸುಮಿತ್ರಕ್ಕ, ಏನವ ಮೊಮ್ಮಗನ ಆಶೀರ್ವಾದ ಏನು ಇಷ್ಟೊಂದು ಬದಲಾಗ್ಬಿಟ್ಟಿ? ಹಂಗ ತಿಳ್ಕೊ, ಏನ್ ಮಾಡ್ಬೇಕವಾ. ಮೊಮ್ಮಕ್ಕಳು ಬರ್ತಾವು ಅಂದಾಗ ಒಂದಾಗೋ ಖುಷಿನ ಬ್ಯಾರೆ. ನಮ್ಮ ವಂಶ ಪಾರಂಪರೆ ಮುಂದೆ ಹೊಂಟತಿ ಅಂತ ಅಡ್ಡಿ ಇಲ್ಲ. ಹಿಂಗ ಖುಷಿಯಾಗಿರ್ರಿ. ತಾಯವ ಹುಳ ಇರ್ಲಾರ್ದು ಒಂದು ಕಾಲಿಫ್ಲವರ್ ಕೊಡವ. ಫ್ಲವರ್ ತಿನ್ನಂಗ ಆಗ್ಬಿಟ್ಟತಿ. ನನ್ನ ಗಂಡಗ ಫ್ಲವರ್ ಅಂದ್ರೆ ಭಾಳ ಇಷ್ಟ, ಒಂದು ಕೊಡು. ಹೆಂಗಂತೀಯ ನೀನು? ನಾ ಎಂದರ ಉಳುಕಿದ್ದು ಕಾಯಿಪಲ್ಲೆ ತಂದು ಮಾರೇ ನಾನು. ನಂಗೆ 1-2 ರೂಪಾಯಿ ಕಮ್ಮಿ ಉಳಿದ್ರು ಅಡ್ಡಿಲ್ಲ, ನಾ ಚಲೋ ಮಾಲ್ ತಂದ ತರಕಾರಿ ಮಾರ್ತೀನವ. ಖರೇನು ಮತ್ತೆ ಅಂತಿಂತವೆಲ್ಲ ಉಳುಕಿದ್ದು ಮಾರಂಗಿಲ್ಲ. ಅದಕ್ಕೆ ನಾವು ನಿನ್ ಕಡೆನ ಕಾಯಿಪಲ್ಲೆ ತಗೋತೀವಿ. ಬರ್ತಾರ ಆಕಿ ಹನುಮವ್ವ ಬರ್ತಾಳ, ಆಕಿ ಈರಮ್ಮನು ಕಾಯಿಪಲ್ಲೆ ಮಾಡ್ತಾಳ. ಆದ್ರೆ ನಾವು ಎಲ್ಲೂ ತಗೊಳಂಗಿಲ್ಲವ, ಅವೆಲ್ಲ ಬತ್ತಿ ಬಾಡಿದ್ದು ಮಾಡ್ತಿರ್ತಾರ. ಅದಕ್ಕೆ ನೀ ಬರ ಮಟ ಕಾದ್ ಕುಂತ ನಿನ್ ಕಡೆನ ತಗೋತೀವಿ ನಾವು ಕಾಯಿಪಲ್ಲೆ. ಅದಕ್ಕೆ ನಾನು ಚಲೋ ಅರಸಿ ತಗೊಂಡ್ಬಂದಿರ್ತಾನೆ ನೋಡು. ತಗೋರೇಕ ತಗೋ, ನಂಗೂ ಕೊಡವ. ಅಲ್ಲ, ಮನ್ಯಾಗ ಇಷ್ಟೊಂದು ಜಾಮೂನ್ ಮಾಡಿಟ್ಟಾರಲ್ಲ, ಯಾರಿದು ಮಾಡಿದ್ದು? ನಾನಾರ ಮಾಡಿಲ್ಲ. ಸುಚಿತ್ರ ಇಷ್ಟು ಲಗುನ ಎದ್ದು ಮಾಡಂಗಿಲ್ಲ, ಅವಿನಾಶ ಎದ್ದೇಳಕ್ಕೂ ಬಿಡಂಗಿಲ್ಲ. ಅವಿನಾಶ ಏನಾರ ಅಂಗಡಿಯಿಂದ ತಂದಿಟ್ನಾ? ಅವಿನಾಶ, ಅವಿ ಏನಾದ್ರಿ? ಏನಿಲ್ಲಪ್ಪ, ಎದ್ರು ಅಂತದ್ ಏನಿಲ್ಲ, ಗಾಬರಿ ಆಗ್ಬೇಡ. ಏನಿಲ್ಲ, ಇದು ಜಾಮೂನು ನೀ ಅಂಗಡಿಯಿಂದ ತಂದ್ಯಾ? ಇಲ್ಲ, ನಾ ತಂದಿಲ್ ಬಿಡ್ರಿ. ಎದಕ್ರಿ? ಅಯ್ಯೋ ಯಾಕೂ ಇಲ್ಲಪ್ಪ. ಅಲ್ಲ, ಅಡಿಗೆ ಮನೆಯಾಗ ಇಷ್ಟೊಂದು ಜಾಮೂನ್ ಇದ್ವಲ್ಲ, ಯಾರು ತಂದ್ರೇನಾ ಅಂತ. ನಾನು ತಂದಿಲ್ರಿ, ಮತ್ತೆ ಎಲ್ಲಿಂದ ಬಂದ್ವವು? ಸುಚಿ, ನೀನೇನಾರ ಜಾಮೂನ್ ಮಾಡಿಟ್ಯಾ? ಅದು ಇಷ್ಟು ಲಗುನ ಯಾವಾಗ ಮಾಡಿಯೇ ನಂಗ ಗೊತ್ತಾಗ್ಲಿಲ್ಲಲ್ಲ. ಎತ್ತಿ, ನಂಗ ಅಡಿಗೆ ಮನೆಗೆ ಹೋದ್ರ ಆಗುವಲ್ತು, ನಾ ಎಲ್ಲಿಂದ ಮಾಡ್ಲಿ? ನಾನು ಮಾಡಿಲ್ಲ. ಮತ್ ಯಾರು ಮಾಡಿದ್ರು ಇಷ್ಟೊಂದು ಜಾಮೂನು? ಎಲ್ಲಿಂದ ಬಂದ್ವಿವು? ಮಂಜವಾ, ಅವು ಮಾಡಿದ್ದು ನಾನ. ನಮ್ ಸುಚಿತ್ರ ಹೊಟ್ಟಿಲೇದಾಳಂತ, ಆಕಿಗೆ ಯಾವಾಗಾರ ಓಟ ಗಂಟ್ಲು ಉರಿತಿರ್ತತಿ, ವಾಂತಿ ಮಾಡ್ದಾಗ ತ್ರಾಸ ಆಕಿರ್ತತಿ. ಅವಾಗೆಲ್ಲ ಸಿಹಿ ತಿನ್ಬೇಕು ಅನ್ನಿಸ್ತಲ್ಲ, ತಿನ್ಲಿ ಅಂತ ಸ್ವಲ್ಪ ಜಾಸ್ತಿನ ಜಾಮೂನ್ ಮಾಡಿಟ್ಟನಿ. 1-4 ದಿನ ಇಟ್ಟರು ನಡಿತೈತಿ. ಚಲೋತ್ನಿಗೆ ತುಪ್ಪದಾಗ ಕರ್ದು ಮಾಡೇನಿ.
ಇವಷ್ಟ ಅಲ್ರಿ ಇನ್ನ ಸ್ವಲ್ಪ ತೆಗೆದಿಟ್ಟನಿ ಯಾಕಂದ್ರ ಸ್ವಲ್ಪ ಆಜು ಬಾಜು ಮನೆಯವ್ರಿಗ ಇವೆಲ್ಲ ಸ್ವೀಟ್ ಕೊಟ್ಟು ನನ್ನ ಸಸಿ ಹಿಂಗತೆ ನಿಂತತಿ ಅಂತ ಹೇಳ್ಬೇಕು ಅಂತ ಎಲ್ಲರಿಗೂ ಅಲ್ಲ ಇದ ಬಾಜು ಮನಿ ಮಲ್ಲವನ್ ಮನಿ ಜಯವನ್ ಮನಿ ಸುಧವನ್ ಮನಿ ಉಮಕ್ಕನ್ ಮನಿ ಇವ ಒಂದ್ 4-5 ಮನಿ ಅದಾವ್ರಿ ಬಹಳ ಆಪ್ತರ್ರಿ ಅವರೆಲ್ಲ ಅವ್ರಿಗೆ ಕೊಟ್ಬಿಟ್ಟು ಹೇಳ್ ಬರ್ಬೇಕು ಅಂತ ಅದಕ್ಕನರಿ ಬೆಳಿಗ್ಗೆ ನಸಗ್ನಾಗ ಎದ್ದು ಸ್ವಲ್ಪ ಕಸ ಮುಸುರಿ ಎಲ್ಲ ಮಾಡ್ಕೊಂಡು ಜಾಮೂನ್ ಮಾಡಿಟ್ಟನ್ರಿ ಇಷ್ಟೊತ್ತಿಗೆ ಆಗಿರ್ತಾವ್ರಿ ಅವು ತಿನ್ ನೋಡಿದ್ರನ ಸುಚಿತ್ರ ಒಂದೆರಡು ತಿನ್ನುವ ನಿಂಗೆ ಏನ್ ತಿನ್ಬೇಕು ಅನ್ಸಿದ್ರು ನಂಗೆ ನಾ ಮಾಡ್ಕೊಡ್ತಾನೆ ಏನವ ಮತ್ತ ಇದು ಏನದ ಕಳಕುಬ್ಸ ಆಗ ಮಟಾರ ತವ್ರ ಮನೆಗೆ ಹೋಗಂಗಿಲ್ಲ ಹೋಳಿ ದಂಡಿ ಇವೆಲ್ಲ ದಾಟಂಗಿಲ್ಲ ಅದಕ್ಕ ನಾನು ನಿಂಗ್ ತಾಯಿ ತರ ನೋಡ್ಕೊತಾನೆ ತಾಯಿಕ್ಕಿಂತ ಒಂದ್ ಕೈ ಹೆಚ್ಚೆ ಅನ್ಕ ಮತ್ತ ಆಹಾ ಆಹಾ ಎಂತ ಮಾತು ಈ ಮಾತು ಕೇಳಕ್ ಇಷ್ಟ ದಿನ ಬೇಕಾತನು ನನ್ನ ಮೊಮ್ಮಗನ ಬರ್ಬೇಕಾತನು ಅಬ್ಬಾ ಸುಮಿತ್ರಿ ಇಂತ ಒಳ್ಳೆ ಗುಣನ ಅದು ಯಾ ಟ್ರಂಕ್ನಾಗ್ಲೆ ಚಾವಿ ಹಾಕಿಟ್ಟಿದ್ದಿ ಏ ನೀವು ಒಂದತಗ ಹಂಗ ಯಾಕಂತೀರಿ ಮನಿಗ ಮತ್ತ ಸಣ್ಣ ಪಾಪು ಬರಕ್ ಕುಂತತಿ ಅಂದ್ರ ಖುಷಿ ಆಗಂಗಿಲ್ಲನು ನಾ ಅಜ್ಜಿ ಆಗಕ್ ಕುಂತನಿ ಖುಷಿ ಆತ್ರಿ ನಂಗೆ ಭಾಳ ಖುಷಿ ಆತ ಈ ಖುಷಿಗ ಕೈ ಕಾಲು ನಿಂದ್ರವಲ್ಲ ಹೋಗತ್ತನ ಅದು ಸುಚಿತ್ರ ನಿಂಗ ಟಮಾಟಿ ಸಾರು ಟಮಾಟಿ ಗೊಜ್ಜು ಅಂದ್ರೆ ಇಷ್ಟ ಅಲ್ವಾ ನಾ ಮಾಡ್ತಾನಿ ಮಂಜವ್ವ ನೀವ್ ಒಟ್ಟು ರೊಟ್ಟಿ ಬಡ್ದು ಬಿಡವ ನಂಗ ಜಾಸ್ತಿ ಹೊತ್ತು ನಿಂತು ರೊಟ್ಟಿ ಬಡ್ಯಾಕ ಆಗಂಗಿಲ್ಲ ಮಾಡ್ತೀಯಾ ನಾ ಮಾಡ್ತೀನಿ ತಗೋರಿ ನೀವು ಇವೆಲ್ಲ ಸ್ವೀಟ್ ಯಾರಿಗ ಕೊಟ್ಟು ಬರ್ತೀನಿ ಅಂದ್ರಲ್ಲ ಎಲ್ಲರಿಗೂ ಹೋಗಿ ಕೊಟ್ಬಿಟ್ಟು ಬರ್ರಿ ನಾ ಮಾಡಿಟ್ಟಿರ್ತಾನಿ ಆತಾತ್ವಾ ಹಂಗ ಮಾಡು ತಗೋ ಈಗ ನಾಷ್ಟಕ್ಕ ಏನ್ ಮಾಡ್ಲಿ ಹೇಳ್ರಿ ನಾನ ಮಾಡ್ತೀನಿ ನೀ ಮಾಡ್ತಿಲ್ಲಲ್ಲಿ ಅಕ್ಕಿ ತಿನ್ ತಾಲಿಪುಟ್ಟು ಅದು ಮಾಡ್ಲಿ ಏನ್ ಬಸರು ಇದ್ದಂಗ ಮಾಡ್ತಿರಲ್ರಿ ನೀವು ನಮ್ಮ ಸಸಿ ಹೇಳ್ಬೇಕು ಪಾಪ ಬಸರು ಐತಿ ಅದಕ್ಕೆ ಏನ್ ತಿನ್ನಂಗಾಗೈತಿ ಅಂತ ಆಕಿ ಕೇಳಿ ಮಾಡ್ಬೇಕು ಸುಚಿತ್ರ ಹೇಳವ ನೀ ಏನ್ ತಿಂತೀವ ನಾಷ್ಟಕ್ಕ ಅತ್ತಿಯರ ನೀವ್ ಏನ್ ಮಾಡಿದ್ರು ನಡಿತೈತಿ ಅಲ್ಲ ನೀವು ಮಾಡ್ತೀರಾ ನಾ ಮಾಡ್ತಿದ್ನಲ್ಲ ಅಯ್ಯೋ ಬ್ಯಾಡವಾ ಒಗ್ಗರಣೆ ವಾಸಿಗೆ ಮತ್ ವಾಂತಿ ಮಾಡಿ ನಿಷ್ಪೀತಾಗಿ ಚಕ್ರ ಬಂದ್ಬುದ್ದು ಮತ್ತೆ ಏನಾರ ಆದ್ರೆ ಬ್ಯಾಡವಾ ಬೇಡ ನಾವ್ ಅದೀವಲ್ಲ ನಿಮ್ಮ ಅತ್ತೆದಳ ನಾನ್ ಅದೀನಿ ನಾವಿರ ಮಟ ನೀ ಯಾಕೆ ಕಷ್ಟಪಟ್ಟು ಕೆಲಸ ಮಾಡ್ತಿ ನಿಂಗೆ ಏನ್ ಬೇಕು ಹೇಳ ಅದನ್ನ ಮಾಡ್ಕೊಡ್ತೀವಿ ಅತ್ತಿಯರ ನಂಗೂ ತಾಲಿಪಿಟ್ಟು ಮೊಸರು ಅಂದ್ರೆ ಭಾಳ ಇಷ್ಟ ರೀ ತಾಲಿಪಿಟ್ಟು ಮಾಡ್ಬಿಡ್ರಿ ಯಾಕವ ನಿಮ್ಮ ಮಾವ ಹೇಳಿದ ಅಂತ ಹೇಳಕ್ಕಂತೇನು ಇಲ್ಲಿಲ್ರಿ ಅತ್ತಿಯರ ನಂಗೂ ತಿನ್ನಂಗಾಗೈತಿ ನಿಜವಾಗ್ಲು ಮಾಡ್ರಿ ಹಂಗಂದ್ರೆ ಸರಿ ಒಂದ್ 5 ನಿಮಿಷ ಕುಂದ್ರು ಮಾಡ್ತೀನಿ ಅವಿನಾಶ ಕುಂದ್ರಪ್ಪ ಮಾಡ್ಕೊಡ್ತಾನೆ ಕುಂದ್ರು ಹ್ಞೂ ಬಾ ಅಲ್ಲ ನಮ್ ಸುಮಿತ್ರಿ ಇಷ್ಟ ಲಗುನ ಹಿಂಗ ಬದ್ಲಾಗ್ತಾಳ ಅಂತ ನಾ ಅನ್ಕೊಂಡಿದ್ದಿಲ್ಲ ಭಾರಿ ಖುಷಿ ಆತ್ ನೋಡ್ರಿ ನನಗರ ಹೌದ್ರಿ ಅಣ್ಣಾರ ಮನೀಗ ಮೊದಲನೇ ಕೂಸು ಬರ್ತಾ ಸಂತೋಷ ಹೊತ್ತು ತರ ಕುಂತತ್ ನೋಡ್ರಿ ಭಾರಿ ಖುಷಿ ಆತ್ರಿ ಒಂದೊಂದು ಹುಡ್ರ ಕಾಲ್ಗುಣ ರೀ ಎಂತೆಂತ ಕೆಟ್ಟ ಮನಸ್ಥಿತಿನೂ ಬದಲಾಯಿಸ್ಬಿಡ್ತಾವ್ ಹೌದ್ರಿ ನಮಗೂ ಭಾಳ ಖುಷಿ ಆತ್ ನೋಡ್ರಿ ಇವತ್ತು ನೀವು ಮಾತಾಡ್ತೀರಿ ನಾನು ಸ್ವಲ್ಪ ಅಡಿಗೆ ಮನೆ ಕೆಲಸ ಮಾಡ್ತೀನಿ ಪಾಪ ಅವ್ರ ಅಕ್ಕರು ಎಷ್ಟಂತ ಮಾಡ್ಬೇಕು ಅಂತೂ ಇಂತೂ ಅತಿ ಸಸಿ ಒಂದಾದ್ರಿ ಹ್ಞೂ ಅವಿ ಅತ್ತೆಯರ್ ಎಷ್ಟು ಬದಲಾಗ್ಬಿಟ್ರಲ್ಲ ನಾಯಿಯಲ್ಲಿ ನನ್ನ ಮೇಲೆ ಇನ್ನಷ್ಟು ಹಾರಾಡ್ತಾರೆ ಏನೋ ಅನ್ಕೊಂಡ್ಬಿಟ್ಟಿದ್ದೆ ಅವಿನಾಶ ಮೇಘ ಒಂದು ಜೈಲೊಳಗದಾರಲ್ಲ ಏನ್ ಮಾಡ್ತಾರ ಏನಂತಾರ ಅನ್ಕೊಂಡ್ಬಿಟ್ಟಿದ್ದೆ ಅತ್ತಿಯರು ನಿಜವಾಗ್ಲೂ ಹಿಂಗ್ ಬದಲಾಗ್ತಾರಂತ ನಾ ಅನ್ಕೊಂಡಿದ್ದಿಲ್ಲ ಪಾಪ ಎಷ್ಟು ಒಳ್ಳೆ ಮನ್ಸಲ್ಲ ಅವ್ರದ್ದು ಹೌದು ನಮ್ಮವ್ವ ಒಳ್ಳೆ ನಿಜವಾಗ್ಲು ಅವಾಗವಾಗ ಸಿಡಕ್ ಮಾಡ್ತಾಳ ಅನ್ನೋದು ಬಿಟ್ರ ನಮ್ಮವ್ವ ನಿಜವಾಗ್ಲು ಭಾಳ ಒಳ್ಳೆವಳು ಆ ಮೇಘ ವೀರೇಶನ ನಮ್ಮ ಅವ್ವನ್ ತಲೆ ಕೆಡ್ಸಿದ್ರು ಅನಸ್ತತಿ ನಾ ಹೇಳ್ತಿದ್ದಿಲ್ಲ ನಿನಗ ನಮ್ಮವ್ವ ಹಂಗಿಲ್ಲ ನಮ್ಮವ್ವ ಒಳ್ಳೆವಳು ಅಂತ ಹೌದ್ ನೋಡವಿ ನಾನು ಅರ್ಥ ಮಾಡ್ಕೊಲಿಲ್ಲ ಅನಸ್ತತಿ ಆದ್ರೂ ಪಾಪ ಅವ್ರಿಗೆ ನಾವು ಮೊದಲೇ ಹೇಳ್ಬೇಕಿತ್ತಲ್ಲ ಹೌದು ಹೇಳ್ಬೇಕಿತ್ತು ಈಗಾರ ಹೇಳಿವಲ್ಲ ಹೋಗ್ಲಿ ಬಿಡು ನೀ ಇಲ್ಲೇ ಇರು ನಾ ಬರ್ತೀನಿ ಬೇಯವ್ವ ನಮ್ ಲೀಲಾ ಮತ್ತ ಶಿವು ಇಬ್ರು ಒಂದಾದ್ರ ಇಬ್ರು ಜಗಳ ಆಡ್ತಾರ ಅಂತ ಹೇಳ್ತಿದ್ದಿಲ್ಲ ಈಗ ನಕ್ಕೊಂತ ಮಾತಾಡಕ್ ಕುಂತಾರಲ್ಲ ಈಗ ಜಗಳ ಏನಿಲ್ಲ ಇಬ್ರು ಮಾತಾಡ್ತಿರ್ತಾರ ಈಕಿನೂ ನಾಷ್ಟ ಊಟ ನೀರು ಎಲ್ಲ ಕೊಡ್ತಿರ್ತಾಳ ಈಗ ಮೊದ್ಲಿನಂಗ ಶಡು ಶಿಟ್ ಇಲ್ಲ ಮಾವನ ಮೇಲೆ ಯವ್ವ ಈಗ ಜನ್ಮಕ್ಕ ಸಮಾಧಾನ ಅನ್ನಿಸ್ತು ನೋಡ್ಬೇಯವ್ವ ಎಲ್ಲಿಂದ ಎಲ್ಲಿ ಈಕಿನ ನಮ್ಮ ತಮ್ಮ ಕಟ್ಟಿದ್ನಿ ಅನ್ನಂಗ ಆಗ್ಬಿಟ್ಟಿತ್ತು ನನಗರ ಏನ ಸರಿ ಇಲ್ಲ ಬಿಡ್ಲೆ ಏನಂತ ಗೊತ್ತಾಗ್ವಲ್ತಷ್ಟ ಯೋ ಇಷ್ಟು ಮಾತಾಡ್ತಾರ ಅಂದ್ಮೇಲೆ ತಾವ ಒಂದಕ್ಕೊಂದು ಹೊಂದಾಣಿಕೆ ಮಾಡ್ಕೊಂತಾರ ಬಿಡ್ಬೇಯವ್ವ ನಾವ್ ಯಾಕಷ್ಟ ಚಿಂತೆ ಮಾಡ್ಬೇಕು ಅದೇನು ಖರೆ ಇದ ಸರಿಯಾದ ಟೈಮ್ ನಮ್ಮವ್ವ ನಮ್ಮಮ್ಮ ಇಬ್ರು ಇಲ್ಲೇ ಕುಂತಾರ ಇದ್ದ ಟೈಮ್ನಾಗ ಹೇಳ್ಬಿಡ್ಬೇಕು ನಾ ಒಂದಿನ ಟ್ರಿಪ್ಗೆ ಹೊಂಟನಿ ಅಂತ ಹೌದಾ ಹಂಗ ಮಾಡ್ತೀನಿ ತಡಿ ಯವ್ವ ಯಮ್ಮ ಇಬ್ರು ಮಾತಾಡ್ಕೊಂಡು ಕುಂತ್ಬಿಟ್ಟಿರೇಂಬೆ ಮತ್ತೇನ್ ಮಾಡ್ಬೇಕವ ನೀ ಏನಾರ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಕುಣಿತಿ ಮನೆಯಾಗಿರಂಗೆ ಇಲ್ಲ ಸಾಯಂಕಾಲ ಮನೆಗೆ ಬರ್ತಿ ಊಟ ಮಾಡ್ತಿ ಹಂಗ ಓಟ್ ಫೋನ್ ನೋಡ್ಕೊಂಡು ಕುಂತ್ಬಿಡ್ತಿ ರಾತ್ರಿ ಮಕ್ಕಂಬಿಡ್ತಿ ನಮ್ಮ ಕಡೆ ನಿನಗೆಲ್ಲ ಐತವ ಟೈಮ್ ಹೇಳು ಯವ್ವ ಮತ್ತು ನಾನು ಏನಾರ ಒಂದು ಸಾಧನೆ ಮಾಡೋದು ಬ್ಯಾಡನ್ ಬೇಯವ್ವ ಇಲ್ಲೇ ಮನ್ಯಾಗ ಕುಂತು ಬಿಡು ಅಂದ್ರೆ ಎಷ್ಟು ದಿನ ಅಂತ ಕುಂದಿರ್ಲಿ ಈಗ ವಯಸ್ಸೈತಿ ಈಗ ದುಡಿತೀನಿ ಮುಂದೊಂದು ದಿನ ಬಿಟ್ಟು ಬಿಡ್ತೀನಿ ನನಗೆ ತ್ರಾಸಾಗ ಕುಂತತಿ ಅಂದಾಗ ಬಿಡ್ತೀನಿ ಯವ್ವ ಎಲ್ಲದಕ್ಕೂ ನೀ ಕೆಲ್ಸದ ವಿಷಯ ತೆಗಿಬೇಡ ನೋಡ್ಬೇ ಹೋಗ್ಲಿ ಬಿಡವ ಯವ್ವ ನಾನು ನಿನಗೊಂದು ಏನೋ ಹೇಳಾದಿತ್ ಬೇ ಲೀಲಾ ಏನು ಬೇಕವ ನಂಗೆ ಹೇಳ್ಬೇಕಿಲ್ಲ ನಿಮ್ಮ ಅವನ ಮುಂದೆ ಹೇಳ್ಬೇಕನು ನಿಮ್ಮ ಅಮ್ಮಲಿ ನಾನು ಅಯ್ಯೋ ನಾವಲ್ಲಿ ವಯ್ಯವ ಈ ಹುಡುಗಿರು ಒಮ್ಮೊಮ್ಮೆ ಒಂದೊಂಥರ ನೋಡು ಶಾಪಿಂಗ್ ಎಲ್ಲರೂ ಹೋಗುದಿತ್ತನು ಇವ ಡ್ರೆಸ್ಸು ಸೀರೆ ಅದು ಇದು ಮಕ್ಕ ಬಳೆ ಕ್ರೀಮು ಎಲ್ಲ ತಗೊಂಬಂದು ಹಚ್ಕೊಂಡು ಚಂದಾಗಿರವ ಹಂಗ ನೀನು ಸಿವು ಇಬ್ರು ಸೇರಿ ಪ್ಯಾಟೆಲ್ಲ ಅಡ್ಡಾಡಿ ದಾಸಿ ಮತ್ತೆ ಏನೇನಾರ ತಿಂದು ರಾತ್ರಿ ಪಿಕ್ಚರ್ ನೋಡ್ಕೊಂಡ ಬರ್ರಿ ಹಂಗ ಬರ್ಬೇಡ್ರಿ ಯಮ್ಮ ಅದಲ್ವೇ ಮತ್ತೇನವ ನಿಂದು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಕುಣಿದಿ ಈಗ ಕಳ್ಸಿವಿಲ್ಲ ಮತ್ತೇನವ ರಾಡಿ ಇವ ಕೆಲ್ಸಕ್ಕೇನ ಕಳ್ಸಿರ್ಬಿಡು ಇವ ಅಲ್ಲಿ ಅದು
ಎಲ್ಲರೂ ಸೇರಿ ಟ್ರಿಪ್ ಗೊಂಟಾರ ಬೇ ಯವ್ವ. ಇಲ್ಲಿ ಬಾಜುಕ ಕಪ್ಪದ ಗುಡ್ಡಕ್ಕೆ ಹೊಂಟಾರ ಯವ್ವ. ನಾನು ಹೋಗ್ತೀನಿ ಬೇ ಕಪ್ಪದ ಗುಡ್ಡಕ್ಕ. ನಂಗೂ ಕಪ್ಪದ ಗುಡ್ಡ ನೋಡಂಗ ಆಗ್ಬಿಟ್ಟತಿ. ಒಟ್ಟ ನಾವರ ಎಲ್ಲೂ ಹೋಗೇ ಇಲ್ಲ. ಮನಿ ಕೆಲ್ಸ ಇದಾಗ್ಬಿಟ್ಟತಿ ಯವ್ವ. ಫ್ರೆಂಡ್ಸ್ ಎಲ್ಲಾರು ಸೇರಿ ಹೊಂಟಾರ, ನಾನು ಹೋಗಿ ಬರ್ತೀನಿ ಬೇ. ಓಹೋ, ಈಗ ನೀನು ಬಂದು ಕುಂತಿದ್ದ ಅದಕ್ಕೆ ನೋಡ್ಲಿಲ್ಲ. ನಾ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಏನು ಕೆಲ್ಸಕ್ಕೆ ಹೊಂಟಿ ಈಗ 4 ದಿನ ಆಗಿಲ್ಲ ಅದಿ ಅಂತ ಅದು ಫ್ರೆಂಡ್ಸ್ ಎಲ್ಲರೂ ಸೇರಿ ನೀವು ಕಪ್ಪದ ಗುಡ್ಡಕ್ಕೆ ಹೋಗೋವಂಥದ್ದು. ವರ್ಷಾಂಗಟ್ಲೆ ಫ್ರೆಂಡ್ಸ್ ಆದವ್ರ ನೆಟ್ಗ ಅಲ್ಲಿ ಇಲ್ಲಿ ಸುತ್ತಾಡಕ್ಕೆ ಹೋಗಂಗಿಲ್ಲ. ನಿಂದೊಂದು ಕತಿ ಅತ್ತಾಗ ಈಗ ನೆಟ್ ಕೆಲ್ಸಕ್ಕೆ ಹೋಗಂಗಿದ್ರೆ ಹೋಗು. ಕಪ್ಪದ ಗುಡ್ಡ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂದ್ರೆ ನಾ ಕಳ್ಸಂಗಿಲ್ಲ. ಏನ್ ಆಟ ಹಚ್ಚೇನಿಲ್ಲಿ? ಮದುವೆ ಆದ ಹೆಣ್ಮಗಳು ನೀನು ಒಕ್ಕಾಳಂತಿಕಿ ನೋಡವಲಿಲ್ಲ. ನೀ ಸಿಟ್ಟಾದ್ರೂ ಅಡ್ಡಿ ಇಲ್ಲ, ನಾ ಹೇಳಕ್ಕೆ. ನೀ ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ನೀ ಎಲ್ಲಿ ಹಾಳಾಗೋದ್ರು ನನ್ನ ತಮ್ಮನ ಕೂಟನ ಹೋಗ್ಬೇಕು, ನನ್ನ ತಮ್ಮನ ಕೂಟನ ಬರ್ಬೇಕು. ನಾನು ಹೋಗ್ತೀನಿ, ನಾನು ಮಾಡ್ತಾನೆ ಫ್ರೆಂಡ್ಸು ಟ್ರಿಪ್ಪು ಅಂದಿ ಮಕ್ಕದ ಮೇಲೆ 4 ಬರಿ ಎಳಿತೀನಿ ಅಷ್ಟೇ. ಇವ ನೀವರ ಮನಿ ಗಂಡ ಮಕ್ಕಳು ಇದ ಮಾಡ್ಕೊಂಡು ಬಂದ್ರಿ, ಈಗ ನಾನು ಅದ ಮಾಡ್ಬೇಕನ? ನೋಡ್ವಾ, ನೀನ್ ಎಲ್ಲದಕ್ಕೂ ಕಲ್ಲು ಹಾಕಕ್ ಬರ್ಬೇಡ. ನಾನು ಈಗ ದೊಡ್ಡಕ್ಕಾಗಿನಿ, ನಂಗೂ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಕೈತಿ. ನೋಡ್ವಾ, ನಾನು ಹೋಗ್ತೀನಿ. ನಿಮಗೆ ಹೇಳ್ಬೇಕು ಅಂತ ಹೇಳಕುಂತಾನಿ. ನೀವು ಬೇಡ ಅಂದ್ರೆ ನಾ ಬಿಡಕ್ ಆಗಂಗಿಲ್ಲ. ನಾ ಬರ್ತೀನಿ ಅಂತ ನನ್ನ ಫ್ರೆಂಡ್ಸ್ ಮುಂದೆ ಹೇಳ್ಬಿಟ್ಟೆ ನಾನು ಅದೇ. ಯೋ ಶಿವು ಬಂದಿಲ್ಲ ಬಾ. ಈಕೇನ ಕಪ್ಪದ ಗುಡ್ಡಕ್ಕೆ ಹೋಗ್ಬೇಕಂತಪ್ಪ ಫ್ರೆಂಡ್ಸ್ ಕೂಟ. ಆಕೀಗ ಬ್ಯಾಡ ಅಂದ್ರೆ ಸಿಟ್ಟು ಬರಾಕುಂತತಿ. ನೀನು ಹೋಗು. ಈಗ ಫ್ರೆಂಡ್ಸ್ ಆಗಿ 4 ದಿನ ಆಗೇತ ಏನಿಲ್ಲ, ಆಗ್ಲೇ ಟ್ರಿಪ್ಪು ಪಪ್ಪು ಅನ್ನಕುಂತಾಳಿಕಿ. ಈಕಿನೊಬ್ಬಕಿನ ಕಳ್ಸಾಕ್ ನಮ್ ಕೈಲಿ ಆಗಂಗಿಲ್ಲಪ್ಪ. ನೀನು ಹೋಗು ಆಕಿನ ಜೋಡಿ. ಹೌದಿಲ್ಲ? ಈಗ ಬರಬರಿಲ್ಲ. ಇವ ಏನಂತ ಮಾತಾಡ್ತಿಬೇಯವ್ವ ನೀನು? ನಾವೆಲ್ಲ ಫ್ರೆಂಡ್ಸ್ ಕೂಡಿ ಹೊಂಟೇವಿ, ಫ್ಯಾಮಿಲಿ ಟ್ರಿಪ್ ಮಾಡಕ್ ಹೊಂಟಿಲ್ಲ. ನೀ ಸುಮ್ಮನೆ ಇರ್ಬೇಯವ್ವ, ನಾನಲ್ಲೇ ಹೋಗಿ ಬರ್ತೀನಿ. ಏನಿಲ್ಲ ಯಾಕವ ಅಷ್ಟ ಅಡ್ಡು ರೀತಿ? ನಿಮ್ಮ ಅವು ಹೇಳ್ದಂಗೆ ಕೇಳು. ನಿನ್ನ ಗಂಡನ್ ಕೂಟ್ ಹೋಗ್ಬೇಕು. ನೀನು ಮದುವೆ ಆದ್ಮೇಲೆ ಎಲ್ಲಿ ಹೋಗಂಗಿದ್ರು ಒಬ್ಬಕ್ಕೆ ಹೋಗುದು ಏನದು? ನೋಡು, ಭಾಳ ಫ್ರೆಂಡ್ಸು ಅಂತ ಉರಿಯೋದು ಚಲೋ ಅಲ್ಲ. ಎಲ್ಲ ಟೈಮು ಏಕ ಸಮ ಇರಂಗಿಲ್ಲ. ಯಮ್ಮ, ನನ್ನ ಫ್ರೆಂಡ್ಸ್ ಏನ್ ಅಂತಿಂತವ್ರು ಅಲ್ಲ ಬೇಯವ್ವ, ಭಾರಿ ಒಳ್ಳೆ ಜನ. ನಿಜವಾಗ್ಲೂ ನನಗರ ಅವ್ರ ಮೇಲೆ ಭಾಳ ನಂಬಿಕೆ ಐತಿ ಯವ್ವ. ಇದು ಒಂದ್ಸಲ ಕಳಿಸ್ಬೇ ಮಾವ. ನಾನು ಟ್ರಿಪ್ಗೆ ಹೋಗಿ ಬರ್ಲಾ? ಮೊದ್ಲ ನಮ್ ಲೀಲಾ ನನ್ನ ಕಂಡ್ರ ಕೆಂಡ ಕಾರ್ತಾಳ. ಈಗಿನ ನಾನು ಬ್ಯಾಡ ಅಂದ್ಬಿಟ್ಟೆ ಅಂದ್ರ ಮುಗಿದೋದ್ ಕತಿ. ಪಾಪ ಎಲ್ಲೇ ಹೋಗಿ ಬರ್ತೀನಿ ಅನ್ನಕುಂತಾಳ. ಹೋಗಿ ಬರ್ಲಿ, ಬ್ಯಾಡ ಅಂದಾಕಿ ಮನಸ್ಸು ಯಾಕೆ ನೋವಿಸ್ಬೇಕು? ಎತ್ತಾಗ್ರ ನನ್ನ ಲೀಲಾ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಲೀಲಾ ಹೋಗು, ಬ್ಯಾಡ ಅನ್ನಂಗಿಲ್ಲ, ಆದ್ರ ಹುಷಾರಾಗಿರು. ಏನ್ಲ ಶಿವು ನೀನು, ನೀ ಆಕಿ ಹೇಳ್ದಂಗ ಕುಣಿತೀಯಲ್ಲಪ್ಪ. ಅಕ್ಕ ಹೋಗಿ ಬರ್ತಾಳಂತ, ಹೋಗಿ ಬರ್ಲಿ ಬಿಡು. ಮಾವ, ನೀನಾರ ಅರ್ಥ ಮಾಡ್ಕೊಂಡಿಲ್ಲ ನನ್ನ ಮನಸ್ಸನ್ನ. ಇವ್ರಿಬ್ರಿಗೂ ಎಷ್ಟು ಹೇಳಿದ್ರು ಅರ್ಥನ ಆಗ್ವಲ್ತು. ಅಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಹೋಗ್ಬಾರ್ದನ? ಹೋಗ್ಬಾ, ಆದ್ರೂ ಹುಷಾರಿ. ನಮ್ಮ ಅವ್ವ ಹೇಳ್ದಂಗ ಎಲ್ಲಾ ಟೈಮು ಒಂದ ಸಮ ಇರಂಗಿಲ್ಲ. ಯಾವ ಮನುಷ್ಯರು ಎಂತ ಒಳ್ಳೆಯವ್ರಿದ್ರು ಒಂದೊಂದ್ ಟೈಮ್ನಾಗ ನಂಬಕ್ ಆಗಂಗಿಲ್ಲ. ಹುಷಾರಾಗಿರ ಅಷ್ಟೇ. ಆತ ನಾನು ಹುಷಾರಾಗಿರ್ತೀನಿ. ನಾನು ನನ್ನ ಫ್ರೆಂಡಿಗೆ ಫೋನ್ ಹಚ್ಚಿ ಹೇಳ್ಬಿಡ್ತೀನಿ. ನಾನೇನ್ ಬರ್ಲಾ? ಯವ್ವ ನೋಡು, ನಿಮ್ ತಮ್ಮ ಎಷ್ಟು ಒಳ್ಳೆಯವನು, ಅವನಿಗಿರೋ ಬುದ್ಧಿ ನಿನಗಿಲ್ಲ. ಲೋಸಿವು ಯಾಕೆ ಹೂ ಅಂದಿ? ಅಕ್ಕ ಆಕೀಗ ಬ್ಯಾಡ ಅಂದಂಗೆಲ್ಲ ಆಕೀಗ ಹೋಗ್ಬೇಕು ಅನಸ್ತತಿ. ನಾವು ಆಕಿನ ಬಿಟ್ಕೊಟ್ಟು ಹಿಡಿಬೇಕಕ್ಕ. ಹೋಗಿ ಬರ್ಲಿ. ಏನ 4 ಮಂದಿ ಹೆಂಗಿರ್ತಾರ ಅಂತ ನೋಡಿ ಕಲೀಲಿ. ಆಕಿಗೆ ಅಡ್ಡಿ ಬಂದು ಆಕಿನ ಮನಸ್ಸು ನೋಯಿಸಿ ನಾವ್ ಹೆಂಗಕ್ಕ ಎಲ್ಲರೂ ಖುಷಿಯಾಗಿರಕೈತಿ? ಹೋಗ್ಲಿ ಬಿಡು, ಹೋಗಿ ಬರ್ತಾಳಂತ. ನೋಡ್ದನು ಇದ ನಮ್ಮ ಮನೆಗೆ ಆಗುದು. ಆಕಿ ಹೇಳ್ದಂಗ ಇವಾಗ ಕೋಲೆ ಬಸು ನಂಗ ತಲೆ ಎಲ್ಲ ಆಡಿಸ್ಬಿಡ್ತಾನ. ಮುಗಿತಲಿ ಕತಿ. ಹೌದ್ ನೋಡ್ಬೇಯವ್ವ, ನಮ್ ಲೀಲಾಂದು ಊರುಣಿಗೆ ಭಾರಿ ಆಗೈತಿ. ಅಯ್ಯೋ ಶಿವನಿ, ಕೇಳ್ತೀಯನ? ಇವ ಜಗ್ ಗುರಿತೈತಿ ನಿನ್ ಮಗಳು. ಮೊದ್ಲು ಹಿಂಗಿದ್ದಿದ್ದಿಲ್ ನೋಡು. ಹ್ಞೂ ಬೇ.